Thank you, Jesus. Hallelujah. Hallelujah. Thank you, Lord. Rakatala mashakatala rakatala masiketeli. Rogadakatala mashakarakatala masihantalama. ಕರ್ತನೋಡಿ ಅಪ್ಪ ಮಾತಾಡೋದಕ್ಕಿದ್ದಾನೆ. ನಮ್ಮ ಬಳಿಯಲ್ಲಿ 3 ತಿಂಗಳು ಒಂದು ತಿಂಗಳಿಗೆ ಒಂದು ವಾಗ್ದಾನ ಕೊಟ್ಟು ನಮ್ಮನ್ನು ಬಲಪಡಿಸಿ ಅದನ್ನು ನಂಬಿದವರ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸಿ 4ನೇ ತಿಂಗಳಲ್ಲಿ ಕೂಡ ವಾಗ್ದಾನದಿಂದ ಆತನ ಮಾತಿನಿಂದ ಆತನ ಜೀವವುಳ್ಳ ಮಾತಿನಿಂದ ನಮಗೆ ದೇವರು ನಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ. ನೀವು ಸತ್ಯವೇದ ಓದಿ ನೋಡು. ಸಾಲಮೋನ್ ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ, ಅಪ್ಪ ನನ್ನ ತಂದೆಗೆ ನೀನು ಬಾಯಲ್ಲಿ ಹೇಳಿದದನ್ನು ನನ್ನ ಜೀವಿತದಲ್ಲಿ ನೀನು ಕರದ ಮೂಲಕ ಮಾಡಿ ಮುಗಿಸಿದೆ. ನನ್ನ ತಂದೆಗೆ ಹೇಳಿದೆ, ಅದನ್ನು ಈಗ ನಿನ್ನ ಕರಗಳಿಂದ ನೆರವೇರಿಸಿದೆ ಎಂಬುದಾಗಿ ಹೇಳಿದದನ್ನು ಅಪ್ಪ ನೆರವೇರಿಸುವಂಥ ದೇವರು ಒಪ್ಪಿಸಿಕೊಟ್ಟವರಾಗಿ ಒಂದೇ ಒಂದು ಕ್ಷಣ ನನ್ನ ಬಳಿಯಲ್ಲಿ ಮಾತಾಡಪ್ಪ ಅಂತ ಕೇಳ್ರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ತಂದೆಯೇ, ಹಲ್ಲೆಲೂಯಾ. ಕೀರ್ತನೆ 20ನೇ ಅಧ್ಯಾಯ 8ನೇ ವಾಕ್ಯದ ಕೆಳಗಿನ ಭಾಗ ಕರ್ತನು ನಮಗೆ ಕೊಡುವಂಥ ವಾಗ್ದಾನವಾಗಿದೆ. 8ನೇ ವಾಕ್ಯವನ್ನ ಓದ್ರಿ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಕರಗಳ ತಟ್ಟು. ಹಲ್ಲೆಲೂಯಾ. ಏನು ವಾಗ್ದಾನ ಕರ್ತನು ಕೊಡ್ತಾ ಇದ್ದಾನೆ? ನಾವಾದರೂ ಎದ್ದು ನಿಂತಿದ್ದೇವೆ. ನಾವು ಬೀಳುವುದಿಲ್ಲ, ನಮ್ಮನ್ನು ಬೀಳಿಸಲಿಕ್ಕೆ ಆಗುವುದಿಲ್ಲ, ನಾವು ಬಿಟ್ಟೋಗುವುದಿಲ್ಲ. ನಾವಾದರೂ ಎದ್ದು ನಿಂತಿದ್ದೇವೆ. ಹಲ್ಲೆಲೂಯಾ. ಈ 4ನೇ ತಿಂಗಳಲ್ಲಿ ನಾವಾದರೂ ಎಷ್ಟು ವೈರಿಗಳು, ಎಷ್ಟು ಶಕ್ತಿಗಳು ನನ್ನನ್ನು ಬೀಳಿಸುವುದಕ್ಕೆ ಎಂತ ಹೋರಾಟ ಮಾಡಿದರು, ನಾನು ಬಿಡಲ್ಲ,
ಯಾರು ಬಿತ್ತೋದರು, ಯಾರು ನಿಂದಿದ್ರು. ಕರ್ತನ ಹೇಳ್ತಾ ಇದ್ದಾನೆ, ನೀ ನಿಂದಿದಿ, ನೀ ಬೀಳುವುದಿಲ್ಲ, ನೀನು ಅರಿಕೆ ಮಾಡು, ನೀ ನಿಲ್ಲುವುದಕ್ಕಾಗಿ ಕರೆಯಲ್ಪಟ್ಟವನು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕೆಳಗಡೆ ಮೇಲ್ಗಡೆ ವಾಕ್ಯವನ್ನ ಸ್ವಲ್ಪ ಗಮನಿಸೋಣ. 7ನೇ ವಾಕ್ಯ ಓದುವ. ಕೆಲವರು ರಥಬಲದಲ್ಲಿ, ಈ ಲೋಕದಲ್ಲಿ ಅನೇಕ ಬಲಗಳ ಮೇಲೆ ನಿರೀಕ್ಷೆ ಉಂಟು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ, ನಾವಾದರೂ ನಿಂತುಕೊಂಡಿರುವವರು ಹೇಳ್ತಾರೆ, ಅಯ್ಯ ಹಣದ ಬಲದಲ್ಲಿ, ಮೈ ಬಲದಲ್ಲಿ, ಆಡುಗಳ ಬಲದಲ್ಲಿ, ಈ ಲೋಕದಲ್ಲಿ ಇರುವಂತ ಅನೇಕ ಮಂದಿರದ ಬಲಗಳಲ್ಲಿ, ಬೂಜೆಯ ಬಲಗಳಲ್ಲಿ, ಅನೇಕ ವಿಧವಾದ ಬಲಗಳಲ್ಲಿ ನಿರೀಕ್ಷೆ ಇಟ್ಟವರು, ಎಚ್ಚರ ಪಟ್ಟವರು, ತನ್ನ ಬುದ್ಧಿಯಲ್ಲಿ, ತನ್ನ ವಿದ್ಯಾದಲ್ಲಿ, ತನ್ನ ಸೌಂದರ್ಯದಲ್ಲಿ ಎಚ್ಚರ ಪಟ್ಟವರೆಲ್ಲ ಬಿದ್ದೋದರು. ನಾವು ಎಚ್ಚರ ಪಡುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಎಚ್ಚರ ಪಟ್ಟರೆ ಏನ್ ಸಿಕ್ಕುತ್ತಯ್ಯ? ಅವರು ಬಿಡಂಗಿಲ್ಲ, ಬಿಡಿಸುವುದಕ್ಕೆ ಸಾಧ್ಯ ಇಲ್ಲ, ಎದ್ದು ನಿಂತಿರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ವ್ಯಕ್ತಿಯನ್ನು ಕುರಿತಾಗಿ ಮಾತ್ರ ನಾನು ಹೇಳಿ ಮುಗಿಸುವುದಕ್ಕೆ ಬಯಸುತ್ತೇನೆ. ಆಮೇಲೆ ಈ ಸಂದೇಶವನ್ನ ನಾವು ಬರುವಂತ ಭಾನುವಾರದಲ್ಲಿ ಕರ್ತನು ಚಿತ್ತವಾದರೆ ನಮ್ಮ ಬಳಿಯಲ್ಲಿ ವಿವರವಾಗಿ ಮಾತಾಡ್ತಾರೆ. ನಾವು ಇಲ್ಲಿ 2 ಪೂರ್ವಕಾಲ 14ನೇ ಅಧ್ಯಾಯದಲ್ಲಿ ನಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. 14ನೇ ಅಧ್ಯಾಯ 2 ಪೂರ್ವಕಾಲ 14ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನು ಅನ್ನುವಂಥ ಒಂದು ದೇವ ಮನುಷ್ಯನು, ಯೆಹೋಷಾಫಾಟನು ಅನ್ನುವಂಥ ಒಂದು ದೇವ ಮನುಷ್ಯನು, ಇವನು ದೇವರ ಮೇಲೆ ಎಚ್ಚರ ಪಡುವಂತ ವ್ಯಕ್ತಿ. ಯಾರ ಮೇಲೆ? ದೇವರ ಮೇಲೆ ಎಚ್ಚರ ಪಡುವುದಾದರೆ ಆ ವ್ಯಕ್ತಿಯ ಗುಣಾದಿಶಯಗಳು ಹೇಗಿರ್ತದೆ ಎಂಬುದಾಗಿ ಸ್ವಲ್ಪ ಹೇಳಿ, ಇವರನ್ನ ಬೀಳಿಸುವುದಕ್ಕಾಗಿ ಎಷ್ಟೋ ಬಲಿಷ್ಠರಾಗಿ ಬಂದಂತವರು ಇವನನ್ನ ಬೀಳಿಸಲಿಕ್ಕೆ ಸಾಧ್ಯ ಇಲ್ಲದೆ ಬಿತ್ತೋಗಿದಂತ ಕಾರ್ಯ ಎಂಥವು ಎಂಬುದಾಗಿ ಹೇಳಿ ನಾನು ಮುಗಿಸಲಿಕ್ಕೆ ಬಯಸುತ್ತೇನೆ. ಈ ಯೆಹೋಷಾಫಾಟನ ಕುರಿತಾಗಿ ನೀವು 14ನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ಅವನು ದಾವೀದನ ಮಾರ್ಗದಲ್ಲಿ ನಡೆದವನು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಎಚ್ಚರ ಪಡುವವನು, ನೀತಿವಂತರು ಹೇಗೆ ದೇವರನ್ನ ಹುಡುಕಿದಾರೋ ಅದರ ಮಾರ್ಗದಲ್ಲಿ ದೇವರನ್ನ ಹುಡುಕುತ್ತಾರೆ. ಪರಿಶುದ್ಧವಂತರು ಹೇಗೆ ದೇವರನ್ನ ಹುಡುಕಿದಾರೋ ಅದರ ಮಾರ್ಗದಲ್ಲಿ ಅವರು ತನ್ನನ್ನು ನಿಲ್ಲಿಸಿಕೊಳ್ಳುತ್ತಾರೆ. ಎರಡನೇದಾಗಿ ನೀವು 4ನೇ ವಾಕ್ಯದಲ್ಲಿ ಓದುವಾಗ ಅವರು ಇಸ್ರಾಯೇಲರಂತೆ ನಡೆಯದೆ, ಯಾರಂತೆ? ಕ್ರೈಸ್ತರಂತೆ ನಡೆಯದೆ, ಕ್ರೈಸ್ತರ ಸಂಪ್ರದಾಯದ ಪ್ರಕಾರ ನಡೆಯದೆ, ಅವರು ದೇವರ ವಾಕ್ಯದಂತೆ ನಡೆದಂತ ವ್ಯಕ್ತಿ. ಯಾರ ವಾಕ್ಯದಂತೆ ನಡೆದಂತ ವ್ಯಕ್ತಿ? ದೇವರ ವಾಕ್ಯದಂತೆ ನಡೆದಂತ ವ್ಯಕ್ತಿ. 3ನೇ ಕಾರ್ಯ ಅವನನ್ನು ಏನ್ ಮಾಡುತ್ತಾನೆ ಸ್ವಲ್ಪ ನೋಡಿದ್ರೆ ಆಶ್ಚರ್ಯವಾಗಿರುತ್ತದೆ. 7ನೇ ವಾಕ್ಯವನ್ನ ಗಮನಿಸೋಣ, ಹೋದ್ರಮ್ಮ. ಇವನು ತನ್ನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ತನ್ನ ಸರದಾರರಾದ ಬೆನ್ಹರ್, ಓಬದ್, ಜೆಕರ್, ನೆತನೇಲ್, ಮಿಕಾಯ ಇವರನ್ನು ಇವರ ಜೊತೆಯಲ್ಲಿ ಶೆಮಾಯ, ನೆತನ್ಯ, ಜಬದ್ಯ, ಅಸಾಯೇಲ್, ಶೆಮಿರಾಮೋತ್, ಯೆಹೋನಾಥನ್, ಅದೋನಿಯ, ಟೋಬಿಯ, ಟೋಬದೋನಿಯ ಎಂಬ ಲೇವಿಯರನ್ನು, ಇಷ್ಟು ಲೇವಿಯರನ್ನು, ಎಲಿಷಾಮ, ಯೆಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ, ಧರ್ಮ ಉಪದೇಶವನ್ನ ಸಾರುವುದಕ್ಕೋಸ್ಕರ ಯಹೂದ್ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು. ಉಪದೇಶ ಮಾಡುವುದಕ್ಕೋಸ್ಕರ. ಹಲ್ಲೆಲೂಯ. ಒಂದು ಕುಟುಂಬದಲ್ಲಿ ತನ್ನ ಮಕ್ಕಳನ್ನ ದೇವರ ವಾಕ್ಯವನ್ನ ಉಪದೇಶ ಮಾಡುವವರಾಗಿ ಎಬ್ಬಿಸಿದರೆ ಆ ಕುಟುಂಬ ಬಿಡುವ
ನಿಲ್ಲುವುದಿಲ್ಲ, ನಿಂತಿರ್ತಾರೆ. ಒಂದು ಸಭೆ ನಿಂತುಕೊಳ್ಳಬೇಕಂದ್ರೆ ಅಲ್ಲಿ ಆ ಸಭೆ ಉಪದೇಶ ಮಾಡುವವರನ್ನ, ಸತ್ಯವನ್ನ, ಸತ್ಯ ಬೋಧನೆಯನ್ನ ಉಪದೇಶಿಸುವಂತ ಜನರನ್ನ ಎಬ್ಬಿಸುವುದಾದರೆ ಆ ಸಭೆ ಬೀಳುವಂತ ಸಭೆಯಾಗಿರುವುದಿಲ್ಲ, ನಿಂದಿರುವಂತ ಸಭೆಯಾಗಿರುತ್ತದೆ. ಆದ ಕಾರಣ ದೇವರು ಈ ಯೆಹೋಷಾಫಾಟನನ್ನ ಬಲಿಷ್ಠನಾಗಿಯೂ ಐಶ್ವರ್ಯವಂತನಾಗಿಯೂ ಮಾಡಿದನು. ಅದು ಮಾತ್ರವಲ್ಲ, ಇವನು ಈ ರೀತಿಯಾಗಿ ಇದ್ದಂತ ಕಾರಣ 10ನೇ ವಾಕ್ಯ ಓದಮ್ಮ. ಸುತ್ತಲೂ ಇರುವಂತ ವೈರಿಯ ಕುರಿತಾದ ಕಾರ್ಯವು ಏನೆಂಬುದಾಗಿ ಹೇಳುತ್ತದೆ, ಗಮನಿಸು. ಯಹೂದದ ಸುತ್ತಣ ದೇಶಗಳ ರಾಜ್ಯಗಳವರೆಗೆ, ಎಲ್ಲ ರಾಜ್ಯಗಳವರೆಗೆ ಯೆಹೋವನ ಭಯವಿದ್ದದರಿಂದ, ಯೆಹೋವನ ಭಯ ಯೆಹೋಷಾಫಾಟನ ನಿಮಿತ್ತವಾಗಿ ಇದ್ದಂತ ಕಾರಣ ಅವರು ಯೆಹೋಷಾಫಾಟನೊಡನೆ ಯುದ್ಧಕ್ಕೆ ಬರಲಿಲ್ಲ. ಓ ವೈರಿಯರು ಉಂಟಯ್ಯ, ಆದರೆ ವೈರಿಗಳ ಹೃದಯದಲ್ಲಿ ಭಯವನ್ನ ದೇವರೇ ಹುಟ್ಟಿಸಿದನು. ಹಲ್ಲೆಲೂಯ. ದೇವರಲ್ಲಿ ಒಬ್ಬ ವ್ಯಕ್ತಿ ಎಚ್ಚರ ಪಡುವಾಗ ಹಣದಲ್ಲಿಯೋ, ಈ ಲೋಕದ ಐಶ್ವರ್ಯದಲ್ಲಿಯೋ, ಸಂಪತ್ತಲ್ಲಿಯೋ, ಆಡಂಬರಗಳಲ್ಲಿಯೋ ಎಚ್ಚರ ಪಡದೆ ದೇವರಲ್ಲಿ, ವಾಕ್ಯದಲ್ಲಿ, ಪರಿಶುದ್ಧತೆಯಲ್ಲಿ, ಸತ್ಯದಲ್ಲಿ ಎಚ್ಚರ ಪಡುವಾಗ ನಮಗೆ ವಿರೋಧವಾಗಿ ಇರುವಂತ ವೈರಿಗಳು ಸುತ್ತಲೇ ಇರ್ತಾರೆ. ವೈರಿಗಳು ಎಲ್ಲಿರ್ತಾರೆ? ಸುತ್ತಲೂ ಇದ್ದೇ ಇರ್ತಾರೆ. ಆದರೆ ಆ ವೈರಿಗಳ ಹೃದಯದಲ್ಲಿ ದೇವರು ಭಯವನ್ನ ಹುಟ್ಟಿಸಿದಂತ ಕಾರಣ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಅವರು ಏನು ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 20ನೇ ಅಧ್ಯಾಯದಲ್ಲಿ ಇವನನ್ನ ನಾವು ಒಬ್ಬರಾಗಿ ಬಿಡಿಸುವುದಕ್ಕೆ ಸಾಧ್ಯ ಅಂತ 3 ಅರಸರು, 3 ದೇಶದವರು ಸೇರಿ ದೊಡ್ಡ ಕುಂಭಾಗಿ ಏನ್ ಮಾಡ್ತಾರೆ, ಇವನನ್ನ ಹೆಂಗಾದ್ರೂ ಬಿಡಿಸಿಬಿಡೋಣ. ಇವನು ದೇವರಲ್ಲಿ ಎಚ್ಚರ ಪಡುವಂತ ವ್ಯಕ್ತಿಯಲ್ಲ. ನಮ್ಮ ಮೈ ಬಲವನ್ನ, ನಮ್ಮ ಭುಜ ಬಲವನ್ನ, ನಮ್ಮ ರಥಗಳ ಬಲವನ್ನ ತೋರಿಸಿಬಿಡೋಣ ಎಂಬುದಾಗಿ 3 ಅರಸರು ಕೂಡಿ ಈ ಯೆಹೋಷಾಫಾಟನ ಸಂಗಡ ಯುದ್ಧ ಮಾಡುವುದಕ್ಕೆ ಏರಾಳವಾದ ಜನರಾಗಿ ಬರುತ್ತಾರೆ. ಈ 20ನೇ ಅಧ್ಯಾಯ ತೆಗೆದುಕೊಳ್ಳು. ಇವರು ಬರುವಾಗಲೇ ಯೆಹೋಷಾಫಾಟನು ಅಲ್ಲಿ ಮಾಡುವಂತ ಕಾರ್ಯ ಆಶ್ಚರ್ಯ. ಏನ್ ಮಾಡ್ತಾನಂದ್ರೆ ಅಲ್ಲಿ 4ನೇ ವಾಕ್ಯ ನೀವು ಓದಿ ನೋಡುವಾಗ ಇಷ್ಟು ಜನ, 3ನೇ ವಾಕ್ಯ ನೀವು ಓದಿ ನೋಡ್ರಿ. ಅಲ್ಲಿ ಯೆಹೋಷಾಫಾಟನು ಭಯಪಟ್ಟಿದ್ದು ಸತ್ಯ. ಅಪ್ಪ, ನಾನು ನಿನ್ನ ಮೇಲೆ ಮಮತೆ ಇಟ್ಟು ನಿರೀಕ್ಷೆ ಇಡುವವನಲ್ಲ, ಈಗ ನನಗಿಂತ ಬಲಿಷ್ಠರು ನನ್ನ ಮೇಲೆ ಬರುತ್ತಾ ಇದ್ದಾರೆ ಎಂಬುದಾಗಿ ಭಯಪಟ್ಟು ಮಲ್ಕೊಂಡಿಲ್ಲ. ಏನ್ ಮಾಡ್ದ? ಓದಮ್ಮ 3ನೇ ವಾಕ್ಯ. ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು, ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದರು. ಯಹೂದ್ಯರೆಲ್ಲರೂ ಉಪವಾಸ ಮಾಡಿ ಪ್ರಾರ್ಥಿಸದೆ. ನಿರೀಕ್ಷೆ, ಮಮತೆ ಕೊರತೆ ಆಗಲಿಲ್ಲ. ಸಂತೋಷವಾಗಿರುವಾಗ ಮಾತ್ರ ಅಲ್ಲ, ಶೋಧನೆಗಳು ಬರುವಾಗ, ದುಷ್ಟರು, ವೈರಿಗಳು ತನಗೆ ವಿರುದ್ಧವಾಗಿ ಬಲಿಷ್ಠರಾಗಿ ಎದ್ದು ಬರುವಾಗಲೂ ಯೆಹೋವನ ಮೇಲೆ ನಿರೀಕ್ಷೆಯಿಟ್ಟು ಉಪವಾಸ ಮಾಡಿ ಎಂಬುದಾಗಿ ಉಪವಾಸ ಮಾಡ್ತಾ ಇದ್ದಾಗ ದೇವರ ಆತ್ಮನು ಅಲ್ಲಿ ಒಬ್ಬನ ಮೇಲೆ ಇಳಿದು ಬರ್ತಾ ಇದ್ದು ಇಳಿದು ಬಂದು ಅಲ್ಲಿ ಒಂದು ಕಾರ್ಯವನ್ನ ಹೇಳ್ತಾ ಇದೆ. ಗಮನಿಸೋಣ. 14ನೇ ವಾಕ್ಯ ಓದಮ್ಮ. 14ನೇ ವಾಕ್ಯ. ಆಗ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತ್ತೆಂದನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜೆಕರಿನ ಮಗನು ಆದ ಯಹಜೀಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತ್ತು. ಯೆಹೋವನ ಆತ್ಮನು ಬಂದು ಅಲ್ಲಿ ಹೇಳುತ್ತಾ ಇದೆ. ಓದಮ್ಮ 15. ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಯೆಹೋವನನ್ನ ನಿರೀಕ್ಷಿಸುವವರೇ, ಯೆಹೋವನು ಹೇಳುವುದನ್ನ ಕೇಳ್ರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿ. ಈ ಮಹಾ ಸಮೂಹದ ವೈರಿಗಳ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡಿರಿ. ಹೆದರಬೇಡ್ರಿ. ಯುದ್ಧವು
ಎಚ್ಚರ ಪಟ್ಟದ ಕಾರಣ ನನ್ನ ವೈರಿಗಳ ಸಂಗಡ ಯುದ್ಧ ಮಾಡುವುದು ನಾನಲ್ಲ, ಸರ್ವಶಕ್ತನಾದ ನನ್ನ ದೇವರೇ. ಹಲ್ಲೆಲೂಯ. ಅಲ್ಲಿ ಅವನು ಹೇಳ್ತಾ ಇದ್ದಾನೆ 20ನೇ ವಾಕ್ಯದಿಂದ 22 ತನಕ ನಾನು ಓದಿ ಮುಗಿಸಿಬಿಡ್ತೀನಿ. ಅಲ್ಲಿ ಜನಾಂಗಗಳಿಗೆ ಯೆಹೋಷಾಫಾಟನು ಹೇಳುವುದನ್ನು ಸ್ವಲ್ಪ ಗಮನಿಸಿರಿ. ಅವನು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೋಷಾಫಾಟನು ನಿಂತು ತನ್ನ ಸಭೆಗೆ, ಯಹೂದ್ಯರೇ, ತನ್ನ ರಾಜ್ಯಕ್ಕೆ ರಾಜ್ಯದ ಕೆಳಗಡೆ ಇರುವಂತ ಜನರಿಗೆ, ಯಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ನನ್ನ ಮಾತನ್ನ ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಯೆಹೋವನಲ್ಲಿ ಭರವಸೆ ಇಡ್ರಿ, ಆಗ ಸುರಕ್ಷಿತರಾಗಿರುವಿರಿ, ಆತನ ಪ್ರವಾದಿಗಳನ್ನು ನಂಬಿರಿ. ಹಲ್ಲೆಲೂಯ. 4ನೇ ವಿಷಯ ಏನು ಗೊತ್ತಾ? ಮೊದಲನೇ ವಿಷಯ ದಾವೀದನ ಮಾರ್ಗ. 2ನೇ ವಿಷಯ ಈ ಸಂಪ್ರದಾಯ ಕ್ರೈಸ್ತನ ಮಾರ್ಗವನ್ನು ಹಿಡಿದಿಲ್ಲ, ದೇವರ ಸತ್ಯದ ಮಾರ್ಗವನ್ನು ಹಿಡಿದ. 3ನೇ ವಿಷಯ ತನ್ನ ದೇಶದಲ್ಲಿ ಉಪದೇಶ ಮಾಡುವಂತ ವ್ಯಕ್ತಿಗಳನ್ನ ವಶಾಗಪಡಿಸಿ ಅವರನ್ನ ಏರ್ಪಡಿಸಿದ. 4ನೇ ವಿಷಯ ಈಗ ಹೇಳ್ತಾ ಇದ್ದಾನೆ. 4ನೇ ವಿಷಯ ಒಂದು ಕಷ್ಟ ಬರುವಾಗ ಉಪವಾಸ ಪ್ರಾರ್ಥನೆಯನ್ನ ಘೋಷಣೆ ಮಾಡಿದ. 5ನೇ ವಿಷಯ ಹೇಳ್ತಾ ಇದ್ದಾನೆ, ಯೆಹೋವನ ಮೇಲೆ ನಿರೀಕ್ಷೆ ಇರ್ರಿ, ದೇವರಲ್ಲಿ ನಂಬಿಗಸ್ತರಾಗಿ ನಡೆಯುವಂತ ದೇವರ ಮನುಷ್ಯರ ಮೇಲೆಯೂ ನಿರೀಕ್ಷೆ ಇಟ್ಟು ಅಲ್ಲಿ ಸ್ತುತಿ ಸ್ತೋತ್ರ ಗೀತಗಳನ್ನ ಬಾರಿಸುವವರನ್ನ ಯುದ್ಧದಲ್ಲಿ ಮುಂದೆ ನೀವು ಹೋಗ್ರಿ, ನೀವು ಯೆಹೋವನನ್ನ ಏನ್ ಮಾಡ್ರಿ? ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ನೀವು ಸ್ತೋತ್ರ ಮಾಡುವಾಗ ನಾವು ಬಲ ಹೊಂದಿ ನಾವು ನಂಬಿಕೆಯಲ್ಲಿ ಯುದ್ಧಕ್ಕೆ ಬರುತ್ತೀವಿ ಅಂತ ಹೋಗ್ತಾ ಇದ್ದಾರೆ. ಓದವ ಕೆಳಗೆ. ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅದ್ಭುತ ಏನು ಗೊತ್ತಾ? ಅವರ ಒಳಗಡೆನೆ ಅವರವರೇ ಬಡದಾಡಿ ಸತ್ತುವರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ಒಡೆದಾಡಿ ಸತ್ತುವರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಓ ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಓ ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು, ಎಲ್ಲ ಎದ್ದು ನಿಂತುಕೊಳ್ಳಬೇಕು. ಯೆಹೋವನ ಮೇಲೆ ಓ ಎಚ್ಚರ ಪಡುವಂತ ಮಗನೇ ಮಗಳೇ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಎಚ್ಚರ ಪಡುವಂತ ಮಗನೇ ಮಗಳೇ, ನಿನಗೆ ಅಸಾಧ್ಯವಾದದ್ದು ಹೊಂದಿರುವುದು